ಕಲಬುರಗಿಯಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಅತ್ಯಂತ ಸಡಗರದಿಂದ ಆಚರಿಸಲಾಯಿತು. ಜಿಲ್ಲಾ ಆಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ ರಂಗಮಂದಿರದಲ್ಲಿ ನಡೆದ ಜಯಂತ್ಯೋತ್ಸವದಲ್ಲಿ ಹಿರಿಯ ಮುಖಂಡರು ಹಾಗೂ ಸಮಾಜದ ಗಣ್ಯರು ಭಾಗವಹಿಸಿ ರೇಣುಕಾಚಾರ್ಯರ ತತ್ವ ಆದರ್ಶಗಳನ್ನು ಸ್ಮರಿಸಿದರು. ಬ್ಯೂರೋ ರಿಪೋರ್ಟ್, ಚಂದ್ರಶೇಖರ್ ನಾಗ್ನಳ್ಳಿ. ನಮ್ಮ ಸರ್ಕಾರ ಇವತ್ತು ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದೆ. ಅದು ಯಶಸ್ವಿ ಆಗಬೇಕು ಅಂತಂದ್ರೆ ನಾವು ಮೊದಲು ತತ್ವವನ್ನು ತಿಳ್ಕೊಳ್ಬೇಕು, ಆ ತತ್ವದ ಮೇಲೆ ನಡೀತಕ್ಕಂಥ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಮತ್ತು ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ತಿಳಿ ಹೇಳಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಇವತ್ತು ಕೆಲವೊಂದು ಬೇಡಿಕೆಗಳನ್ನು ತಾವು ಇಟ್ಟಿದ್ರಿ. ಇವತ್ತು ರಟ್ಕಲ್ ಅಭಿವೃದ್ಧಿ ಪ್ರಾಧಿಕಾರ ಆಗಬೇಕು ಅಂತ ಹೇಳಿದರೆ, ಯಾಕಂದರೆ ರಟ್ಕಲ್ ರೇವಣಸಿದ್ದೇಶ್ವರ ದೇವಸ್ಥಾನ ಒಳ್ಳೆಯ ರೀತಿಯಿಂದ ಈಗಾಗಲೇ ಇವತ್ತು ಇಡೀ ಜಿಲ್ಲೆಯಲ್ಲಿನೇ ಅತಿ ಹೆಚ್ಚು ಒಂದು ರೆವಿನ್ಯೂ ಗಳಿಸ್ತಕ್ಕಂಥ ಒಂದು ದೇವಸ್ಥಾನ ಆಗಿದೆ. ಅಲ್ಲಿ ಸರಿಯಾದ ಇವತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಅಭಿವೃದ್ಧಿ ಪ್ರಾಧಿಕಾರನೇ ರಚನೆ ಮಾಡಬೇಕು ಅಂತ ಹೇಳಿದಿರಿ. ನಾನು ಖಂಡಿತವಾಗಿಯೂ ಕೂಡ ಟೂರಿಸಂ ಮಿನಿಸ್ಟರ್ ಸಾಹೇಬರಿಗೆ ಅದೊಂದು ಪತ್ರವನ್ನು ಬರೀತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಒಂದು CA ಸೈಟು ನೀವು ಜಂಗಮ ಸಮಾಜಕ್ಕೆ ಒಂದು CA ಸೈಟು ಕೊಡಿಸ್ಬೇಕು ಅಂತ ಹೇಳಿದಿರಿ. ಅದನ್ನು ಖಂಡಿತವಾಗಿ ಸರ್ಕಾರದಿಂದ ಅದಕ್ಕೆ ಏನು ಕನ್ಸೆಷನ್ ಕೊಡಿಸ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ನೀವು ಇನ್ನೊಂದು ಪ್ರತ್ಯೇಕವಾಗಿ ಜಂಗಮ ಅಭಿವೃದ್ಧಿ ಪ್ರಾಧಿಕಾರ ಮಾಡಬೇಕು ಅಂತ ಹೇಳಿದ್ರಿ. ವೀರಶೈವ ಈಗಾಗಲೇ ನಿಗಮ ಸ್ಥಾಪನೆ ಆಗಿದೆ. ಜಂಗಮ ನಿಗಮ ಪ್ರತ್ಯೇಕವಾಗಿ ಸ್ಥಾಪನೆ ಮಾಡಲಿಕ್ಕೆ ನಾನು ಇದಕ್ಕೆ ಏನು ಅವಕಾಶಗಳಿದೆ ಅಂತ ನೋಡಿ ಇದರಲ್ಲಿ ಏನು ನನ್ನ ಪಾತ್ರ ಅಂದರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಫಾರಸನ್ನು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ನಮ್ಮ ಸಮಾಜ ವೀರಶೈವ ಸಮಾಜ ಇವತ್ತು ಸಮಾಜದಲ್ಲಿ ಎಲ್ಲರೂ ಯಾಕೆ ಒಪ್ಕೊಳ್ತಾರೆ ಅಂತಂದರೆ, ನಾವು ಜನರನ್ನು ಪ್ರೀತಿಯಿಂದ ಕಾಣ್ತೀವಿ, ಜನರನ್ನು ವಿಶ್ವಾಸದಿಂದ ನೋಡ್ತೀವಿ. ಬೇರೆ ಎಲ್ಲ ಸಮಾಜದ ಜನ ವೀರಶೈವ ಲಿಂಗಾಯತರಿಗೆ ಯಾಕೆ ನಂಬುತ್ತಾರೆ ಅಂದರೆ, ನಮ್ಮ ನಡೆ ನುಡಿ ಒಂದಾಗಿರ್ತದೆ ಅಂತಕ್ಕಂಥ ಭಾವನೆ ಜನರಲ್ಲಿದೆ. ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಅಂತಂದರೆ ನಮ್ಮ ನಡೆ ನುಡಿ ಒಂದಾಗಿರಬೇಕು. ನಮ್ಮ ಆಲೋಚನೆ ಮತ್ತು ನಮ್ಮ ಕೃತ್ಯಗಳಲ್ಲಿ ಶುದ್ಧವಾಗಿರ್ತಕ್ಕಂಥ ಪ್ರಯತ್ನ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಈ ಸಮಾಜದ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ನಗರದ ಚೌಕ್ ಪೊಲೀಸ್ ಸ್ಟೇಷನ್ನಿಂದ ಎಸ್.ಎಂ. ಪಂಡಿತ ರಂಗಮಂದಿರವರೆಗೆ ನಾವು ಭವ್ಯವಾದ ಅತಿ ವಿಜೃಂಭಣೆಯಿಂದ ಮೆರವಣಿಗೆ, ನಮ್ಮ ರೇಣುಕಾಚಾರ್ಯ ಮೂರ್ತಿ ಜೊತೆಗೆ ಮೆರವಣಿಗೆ, ತಬಲಾ ಮತ್ತು ವಾದ್ಯಗಳ ಜೊತೆಗೆ ಪುರೋಹಿತರು ಮತ್ತು ವಾದ್ಯಗಳ ಜೊತೆಗೆ ಅತಿ ವಿಜೃಂಭಣೆಯಿಂದ ಈ ಮೆರವಣಿಗೆ ಮಾಡಲು ನಮಗೆ ಯಶಸ್ವಿ ಮಾಡಿಕೊಡಲು ಈ ನಮ್ಮ ಗೌರವಾಧ್ಯಕ್ಷರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಮತ್ತು ಅದೇ ರೀತಿ ನಮ್ಮ ವೀರಶೈವದ ಮಹಾಸಭಾದ ಅಧ್ಯಕ್ಷರಾದಂಥ ಶರಣ ಮೋದಿಯವರು ಮತ್ತು ವೀರಶೈವ ಮಹಾಸಭಾದ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಜಂಗಮ್ ಸಮಾಜದ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಕಲಬುರಗಿ ಜನತೆಯ ಎಲ್ಲರ ತನು ಮನ ಧನದಿಂದ ಆಶೀರ್ವದಿಸಿರುವ ಎಲ್ಲರಿಗೂ ಈ ಮೀಡಿಯಾ ಮುಖಾಂತರ ನಾನು ಅಭಿನಂದನೆಗಳು ಸಲ್ಲಿಸುತ್ತೇನೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಕಲಬುರಗಿ, ಜಿಲ್ಲಾ ಪಂಚಾಯತ್ ಕಲಬುರಗಿ ಮತ್ತು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ 2026 ವತಿಯಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯೋತ್ಸವನ ಭೂತೋನ ಭವಿಷ್ಯತ್ತು ಎನ್ನುವ ರೀತಿಯಲ್ಲಿ ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ಇತಿಹಾಸದ ಪುಟಗಳಲ್ಲಿ ಸುವರ್ಣದಕ್ಷರದಲ್ಲಿ ಬರೆದಿರುವಂಥ ಒಂದು ಸಂಭ್ರಮದ ಜಯಂತಿ. ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು, ಪರಮ ಪೂಜ್ಯರು, ರಾಜಕೀಯ ಧುರೀಣರು, ಸಂತರು, ಶರಣರು, ಮಹಾಂತರು, ಸಾವಿರಾರು ಸಂಖ್ಯೆಯಲ್ಲಿ ತಾಯಂದಿರು, ಸಮಾಜ ಬಾಂಧವರು, ಸದ್ಭಕ್ತರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಯಶಸ್ವಿ ಮಾಡಿದಂಥ ಅಧ್ಯಕ್ಷರನ್ನು ಮನವಿ ಮಾಡಿಕೊಂಡು ಎಲ್ಲರಿಗೂ ಹೃದಯ ತುಂಬಿದ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯ ಇವತ್ತಿನ ದಿನ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ಆಯಿತು. ಇದಕ್ಕೆ ಸಹಕಾರ ಮಾಡಿದ್ದವರು ಶ್ರೀ ಶರಣಪ್ರಕಾಶ್ ಪಾಟೀಲ್ ಅವರು ಹಾಗೂ ಶರಣಪ್ರಕಾಶ್ ಮೋದಿ ಅಣ್ಣ ಅವರು ಹಾಗೂ ರಾಜಕಾರಣಿದವರು ಮತ್ತು ಎಲ್ಲ ಸಮಾಜದವರು ಹಾಗೂ ಮಹಿಳೆಯರು, ತಾಯಿಯರು, ಅಕ್ಕ ತಂಗಿಯರು ಹಾಗೂ ನಮ್ಮ ರೇಣುಕಾಚಾರ್ಯ ಜಯಂತಿಯ ಪದಾಧಿಕಾರಿಗಳು ಅಣ್ಣಂದಿರು ಇವತ್ತಿನ ದಿನ ಹಗಲಿರುಳು ಈ ಕೆಲಸವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮಾಡಿದ್ದಾರೆ. ಅದಕ್ಕೆ ಅವರಿಗೂ ಕೂಡ ಧನ್ಯವಾದಗಳು ಹೇಳುತ್ತೇವೆ. ನಾಡಿನ ಜನತೆಗೆ ಜಗದ್ಗುರು ಶ್ರೀ ರೇಣುಕಾಚಾರ್ಯ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಕಲಬುರಗಿ ನಗರದಲ್ಲಿ 2026 ಜಯಂತ್ಯೋತ್ಸವ ಸಮಿತಿ ಅಂಗವಾಗಿ ವಿಜೃಂಭಣೆಯಿಂದ ಎಂದು ಬೃಹತ್ ಮೆರವಣಿಗೆ ಮುಖಾಂತರ ಜಗದ್ಗುರು ರೇಣುಕಾಚಾರ್ಯರ ಪ್ರತಿಮೆಯನ್ನು ಡಾಕ್ಟರ್ ಎಸ್.ಎಂ. ಪಂಡಿತ ರಂಗಮಂದಿರದಲ್ಲಿ ಬಹಳ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಈಗಾಗಲೇ ಮಾಡಿರುವುದು ತಾವೆಲ್ಲರೂ ನೋಡಿದ್ದೀರಿ. ಇದೇ ರೀತಿಯಾಗಿ ಜಗದ್ಗುರು ರೇಣುಕಾಚಾರ್ಯರು ಸಕಲ ನಾಡಿಗೆ
ದೇಶದಿಂದ ಬಯಸಿರುವಂಥ ರೇಣುಕಾಚಾರ್ಯರು ಸಕಲ ಧರ್ಮಕ್ಕೆ ಒಳ್ಳೆಯದಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ ಎಂದು ಘೋಷಣೆಯನ್ನು ಸಾರಿರುವಂಥ ರೇಣುಕಾಚಾರ್ಯರು, ಹಸಿರು ಕ್ರಾಂತಿ ಹರಿಕಾರರು ಆಗಿರುವಂಥ ರೇಣುಕಾಚಾರ್ಯರು ಸಮಸ್ತ ನಾಡಿನ ಜನತೆಗೆ, ರೈತ ಬಾಂಧವರಿಗೆ, ಮಾನವ ಕುಲಕ್ಕೆ ಈ ಒಂದು ಮುಂಬರುವ ದಿನಗಳಲ್ಲಿ ರೇಣುಕಾಚಾರ್ಯರ ಆಶೀರ್ವಾದ ಸಮಸ್ತ ನಾಡಿನ ಜನತೆಗೆ ಇಲ್ಲಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ನಾನು ತಿಳಿಸಿ ಬಯಸ್ತಾ ಇದ್ದೇನೆ. ಕಲಬುರಗಿ ಮಹಾನಗರದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯೋತ್ಸವ ಬಹು ವಿಜೃಂಭಣೆಯಿಂದ ನೆರವೇರಿತು. 1008 ಕುಂಭಗಳು ಹಾಗೂ ಡೊಳ್ಳು ವಿವಿಧ ಕಲಾ ತಂಡಗಳೊಂದಿಗೆ ಭವ್ಯ ಮೆರವಣಿಗೆ ಸಾಗಿ SM ಪಂಡಿತ್ ರಂಗಮಂದಿರಗೆ ಸಾಗಿ ಬಹು ವಿಜೃಂಭಣೆಯಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತೇವೆ.